ಕಲಬುರಗಿ ತಾಲೂಕಿನ ಫಿರೋಜಾಬಾದ್ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಹಾಗೂ ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳ ಮೇಲೆ ವಿನಾಕಾರಣ ಗ್ರಾಮ ಪಂಚಾಯತ್ ಸದಸ್ಯರಾದ ಅಬ್ದುಲ್ ಲತೀಫ್ ಜಾಗೀರ್ದಾರ್ ಆರೋಪ ಮಾಡ್ತಾ ಇದ್ದಾರೆ ಎಂದು ಗ್ರಾಮ ಪಂಚಾಯತ್ ಅಧ್ಯಕ್ಷ ರಾಜು ಆರ್ ಹಾಲು ಸೇರಿದಂತೆ ಮುಖಂಡರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಕಲಬುರಗಿಯಲ್ಲಿ ಮಾಧ್ಯಮರ ಜೊತೆ ಮಾತನಾಡಿದ ಫಿರೋಜಾಬಾದ್ ಗ್ರಾಮ ಪಂಚಾಯತಿನ ಅಧ್ಯಕ್ಷರು ಹಾಗೂ ಮುಖಂಡರು ಗ್ರಾಮ ಪಂಚಾಯತಿ ಸದಸ್ಯರಾದ ಅಬ್ದುಲ್ ಲತೀಫ್ ಜಾಗೀರ್ದಾರ್ ಅವರು ಸುಮ್ಮನೆ ಸುಳ್ಳು ಆರೋಪವನ್ನು ಮಾಡುತ್ತಿದ್ದಾರೆ ಎಂದು ಆರೋಪ ಮಾಡಿದ್ದಾರೆ. ಗ್ರಾಮದ ಅಧ್ಯಕ್ಷನಾಗಿದ್ದು ತಾಲೂಕು ಮತ್ತು ಜಿಲ್ಲಾ ಗುಲ್ಬರ್ಗ ಫಿರೋಜಾಬಾದ್ ನಾನು ಇವತ್ತು ಗ್ರಾಮ ಪಂಚಾಯತಿ ಅಧ್ಯಕ್ಷನಾಗಿ 1 ವರ್ಷ ಆಯಿತು. ಆದರೆ ಅಭಿವೃದ್ಧಿ ಕೆಲಸಗಳು ಏನಪ್ಪ ಅಂತಂದ್ರೆ ಭಾಳಷ್ಟು ಆಗಿದ್ದಾವೆ ನನ್ನ ಕೈ ಮೇಲೆ. ಇವತ್ತು ನನ್ನ ಸೋದರಿಯಾದ ತಮ್ಮನಾದ ಇಜಾಜ್ ಪಟೇಲ್ ಅವರು ನಮ್ಮ ಬಗ್ಗೆ ಅಧ್ಯಕ್ಷರು ಬಂದ ಮೇಲೆ ಪಿಡಿಯವ್ರು ಬಂದ ಮೇಲೆ ಅಭಿವೃದ್ಧಿ ಕೆಲಸಗಳು ಆಗಿದ್ದಾವಂತ ಅವರನ್ನು ಹೇಳ್ಕೊಂಡು ಒಂದು ಅಧ್ಯಕ್ಷರಾಗಿ ನಾವು ಹೇಳ್ಬಾರ್ದು, ಬಟ್ ನಮ್ಮ ಹಿಂದೆ ಇರ್ತಕ್ಕಂಥ ಸದಸ್ಯರು ಹೇಳಿದ್ರೆ ನಮಗೂ ಜರ ತೃಪ್ತಿ. ಹೀಗಾಗಿ ಏನಾಗಿದೆ ಅಂತಂದ್ರೆ ಮೊನ್ನೆ ಲತೀಫ್ ಜಾಗೀರ್ದಾರ್ ಸಾಹೇಬ್ ಅವರು ಮೊನ್ನೆ ಪ್ರೆಸ್ ಮೀಟ್ ಮಾಡೋಗ್ಯಾರ ಇಲ್ಲಿ ಗುಲ್ಬರ್ಗ ಬಂದು ಏನು ಪತ್ರಿಕಾ ಭವನದಲ್ಲಿ ಬಂದು ಏನು ಇವತ್ತು ಅಧ್ಯಕ್ಷರಾಗಿದ್ದಾರೆ ರಾಜು ಹಾಲು ಮತ್ತು ವಿದ್ಯಾವತಿ ಮೇಡಮ್ ಅವ್ರು ಬಂದಮೇಲೆ ಹಣ ದುರ್ಬಳಕೆ ಆಗ್ತಾ ಇದ್ದಾವೆ, 14-15 ಹಣಕಾಸು ಎಲ್ಲಿದೆ ಅವ್ಯವಹಾರ ಮಾಡಿದ್ದಾರೆ ಅಂತೇಳಿ ಅವರೊಂದು ಸ್ಟೇಟ್ಮೆಂಟ್ ಕೊಟ್ಟಾಗ ನಾವು ನೋಡಿದೆವು. ಬಟ್ ನಾವು ಯಾವುದನ್ನು ದುರ್ಬಳಕೆ ಮಾಡಿಲ್ಲ, ಬಟ್ ಅವರು ಸುಮ್ಮನೆ ಅಪವಾದ ಮಾಡ್ತಾ ಇದ್ದಾರೆ. ಅವ್ರೇನಪ್ಪ ಅಂತಂದ್ರೆ 30 ವರ್ಷದಿಂದ ಪಂಚಾಯತಿಯಲ್ಲಿ ಸದಸ್ಯರು ಮತ್ತು ಉಪಾಧ್ಯಕ್ಷರು ಇವೆರಡು ಸ್ಥಾನದಲ್ಲೇ ಅವರು 30 ವರ್ಷ ಕಾಲ ಕಳೆದಿದ್ದಾರೆ. ಬಟ್ ಇನ್ನೂ ತನಕ ಅವರು ಹಣೆಬರದಾಗ ಅಧ್ಯಕ್ಷ ಆಗೋದನ್ನೂ ಆಗಿಲ್ಲ. ಬಟ್ ನಮ್ಮ ಅದೃಷ್ಟ ಒಳ್ಳೇದನ್ಬೇಕು. 2 ಸಲ ನಾ ಗ್ರಾಮ ಪಂಚಾಯತಿ ಬಿದ್ದರೂ ಒಂದೇ ಸತಿ ಎಟ್ ಎ ಟೈಮ್ ಮೆಂಬರ್ ಆಗಿನೂ ಎಟ್ ಎ ಟೈಮ್ ನಾ ಅಧ್ಯಕ್ಷ ಆಗ್ಬೇಕಾದ್ರೆ ಎಲ್ಲ ನಮ್ಮ ಸದಸ್ಯರು ನಾವು ಇವತ್ತು ಅಧ್ಯಕ್ಷ ಆಗಿ ನಿಂತು ನಿಮ್ಮ ಜೊತೆ ಮಾತಾಡೋಕ್ಕೆ ನನಗೊಂದು ಅವಕಾಶ ಸಿಕ್ಕಿದೆ. ನಾವು ಯಾವುದೂ ಅವ್ಯವಹಾರ ಮಾಡಿಲ್ಲ. ಇವತ್ತೇನಪ್ಪ ಅಂತಂದ್ರೆ 20, 22, 23ನೇದಲ್ಲಿ ನಾವು ಸದಸ್ಯರಿದ್ದೆವು. ಸದಸ್ಯರಿದ್ದಾಗ ಗುಲ್ಬರ್ಗ ಸಿಮೆಂಟ್ ಫ್ಯಾಕ್ಟ್ರಿ ಇವತ್ತೇನಪ್ಪ ಅಂತಂದ್ರೆ ಟ್ಯಾಕ್ಸ್ ಮೂಲಕ ಅವರು 20,92,000 ರೂಪಾಯಿದ ಚಿಲ್ಲರೆ ಚೆಕ್ ಕೊಟ್ಟಿದ್ದಾರೆ ಅವರಿಗೆ. ಆ ಚೆಕ್ ಏನಪ್ಪ ಅಂತಂದ್ರೆ ದುರ್ಬಳಕೆ ಮಾಡ್ಕೊಂಡಿದ್ದಾರೆ. ಯಾವ ಸದಸ್ಯರಿಗೂ ಗೊತ್ತಿಲ್ಲ, ಯಾವ ಉಪಾಧ್ಯಕ್ಷರಿಗೆ ಗೊತ್ತಿಲ್ಲ. ತಾವು ದುರ್ಬಳಕೆ ಮಾಡ್ಕೊಂಡೇನಪ್ಪ ಅಂತಂದ್ರೆ ಇವತ್ತಿಂದಲೇ ಆ ದುಡ್ಡು ಎಲ್ಲಿ ಹೋಗಿದೆ ಅಂತ ಕೇಳೋದಕ್ಕೆ ಹೋದ್ರೆ ಅದು ಗೊತ್ತಿಲ್ಲ ಅಂತಾರೆ. ಆ ಹಿಂದಿನ ಟೈಮಲ್ಲಿ ಪಿಡೋ ಯಾರಿದ್ದಾರಪ್ಪ ಅಂತಂದ್ರೆ ಸೂರ್ಯಕಾಂತ್ ಪಿಡೋ ಅವರಿದ್ದರು, ಲತೀಫ್ ಜಾಗೀರ್ದಾರ್ ಅವರು ಉಪಾಧ್ಯಕ್ಷ, ನೀಲಮ್ಮ ಅವರು ಅಧ್ಯಕ್ಷರಿದ್ದರು. ಅದು ದುಡ್ಡು ಏನಪ್ಪ ಅಂತಂದ್ರೆ ನಮ್ಮ ಗಮನಕ್ಕೆ ಯಾರಿಗೂ ಬಂದೇ ಇಲ್ಲ. ಅದು ನಾವು ಯಾರಿಗೆ ಕೇಳಬೇಕು? ಇವಾಗ ನಾವೇನಂತಂದ್ರೆ KPTCL ಥರ್ಮಲ್ ಕಂಪ್ನಿಯಿಂದ 31 ಲಕ್ಷ ರೂಪಾಯಿ ನಾವು ಅನುದಾನ ತಂದೀವಿ. ಟ್ಯಾಕ್ಸ್ ಅಂತೇಳಿ ಕೊಡ್ತಾರೆ ನಮ್ಮ ಪಂಚಾಯತಿಗೆ. ಅದು ತಂದು ಏನಪ್ಪ ಅಂದ್ರೆ ಅಕೌಂಟಿಗೆ ಜಮಾ ಮಾಡೀವಿ. ಈಗೆಲ್ಲ ಸದಸ್ಯರು ಕರೆದು ನಾವು ಮೀಟಿಂಗ್ ತೊಗೊಂಡು ಆ ಒಂದು ಕ್ರಿಯಾಯೋಜನೆ ಇದು ಮಾಡಿ ಒಂದು ಕೆಲಸಗಳು ನಮ್ಮ 5 ಹಳ್ಳಿ ಬರ್ತವೆ. ಫಿರೋಜಾಬಾದ್, ಗ್ರೇಟ್ ಫಿರೋಜಾಬಾದ್, ಹಸನಾಪುರ್, ನಡಿಗನಹಳ್ಳಿ, ಸೋಮನಾಥಹಳ್ಳಿ ಈ ಎಲ್ಲ ಸದಸ್ಯರು ನಾನು ಕರೆದು ಎಲ್ಲರಿಗೂ ಒಂದು ಸಮಸ್ತವಾಗಿ ಮೀಟಿಂಗ್ ತೊಗೊಂಡು ಎಲ್ಲರೂ ನೋಡಪ್ಪ ಇಷ್ಟು ದುಡ್ಡು ಬಂದಿದ್ದಾವೆ, ನಿಮ್ಮ ಏರಿಯಾದಲ್ಲಿ ನೀವು ಡೆವಲಪ್ಮೆಂಟ್ ಮಾಡ್ಕೊಳ್ಳಿ ಅಂತೇಳಿ ಎಲ್ಲರಿಗೂ ನಾನು ಕೆಲಸವನ್ನು ಕಾರ್ಯದಲ್ಲಿ ಕೊಟ್ಟಿದ್ದೀನಿ. ಬಟ್ ಇವರು ನಮ್ಮ ಮೇಲೆ ಏನೋ ದುರ್ಬಳಕೆ ಮಾಡ್ಕೊಂಡಿದ್ದಾರೆ ಅಂತೇಳಿ ಒಂದು ಪೇಪರ್ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರಲ್ಲ, ಇದು ಭಾಳ ಅನ್ಯಾಯ ಆಗುತ್ತೆ. ಇವತ್ತು ನಾವೊಬ್ಬ ದಲಿತ ಅಧ್ಯಕ್ಷನಾಗಿದ್ದು ಅವನಿಗೆ ಭಾಳ ಸಮಂಜಸವಾಗಿದೆ. ಅವರು 30 ವರ್ಷದಿಂದ ಏನು ಅಧ್ಯಕ್ಷರಾಗಿ ಮಾಡ್ಕೊಂಡು ಬಂದಿದ್ದಾರೆ, ಉಪಾಧ್ಯಕ್ಷರಾಗಿ ಇವತ್ತು ನಾನು ಅಧ್ಯಕ್ಷ ಆಗಿನ ಅಂತೇಳಿ ಅವರಿಗೆ ಭಾಳಷ್ಟು ನೋವುಂಟಾಗಿದೆ. ಅವ್ರು ಮಾತಾಡೋದ್ರಿಂದ ನಮಗೂ ನೋವಾಗ್ತಾ ಇದೆ. ಯಾಕಪ್ಪ ಅಂತಂದ್ರೆ ನಾವು ಒಂದೇ ಸತಿನ ಇವತ್ತು ಒಂದು ವರ್ಷದಲ್ಲೇ ಇವತ್ತು ಅಧ್ಯಕ್ಷನಾಗಿ ಈ ಥರ ಒಂದು ಕೆಲಸಗಳು ಮಾಡ್ತೀವಿ ಅಂದ್ರೆ ಅವ್ರಿಗೆ ಹೊಟ್ಟೆ ನೋವಾಗಿದೆ. ಆದರೆ ಅವರು ತಿಳ್ಕೊಬೇಕು, ಮುಂದಿನ ಬರ್ತಕ್ಕಂಥ ದಿನಗಳಲ್ಲಿ ನಾನು ಅವರು ಏನು ಮಾಡಿದ್ದಾರೆ ಎಂದು ಅವೆಲ್ಲ ಖಾತೆಗಳು ತೆಗೆದು ನಾನು ಮುಂದಿನ ಆ್ಯಕ್ಷನ್ ತೊಗೊಳಕ್ಕೆ ನನಗೊಂದು ಅವಕಾಶ ಮಾಡಿ ಹೇಳಿ. ಮಾಧ್ಯಮರು ನಮಸ್ಕಾರ. ನಾನು ನಡಿನಹಳ್ಳಿ ಗ್ರಾಮ ಪಂಚಾಯತ್ ಸದಸ್ಯರು ಮರ್ಲಿಂಗ್ ಅಂತ ಹೇಳಿ ನನ್ನ ಹೆಸರು. ಇವಾಗ ಏನು ಅಧ್ಯಕ್ಷರ ಮೇಲೆ ಪಿಡಿಒ ಮೇಡಮ್ ಅವ್ರ ಮೇಲೆ ಸುಳ್ಳು ಆರೋಪನ ಮಾಡ್ತಾ ಇದ್ದಾರಲ್ಲ ಸದಸ್ಯರಾದಂಥ ಅಬ್ದುಲ್ ಲತೀಫ್ ಜಾಗೀರ್ದಾರ್ ಮೊದಲು ಮಾಜಿ ಉಪಾಧ್ಯಕ್ಷರು 2.5 ವರ್ಷ ಅವರೇ ಇದ್ದರು. ಆ ಟೈಮಿಗೆ ಅವ್ರು ಏನು ಮಾಡಿದಾರೋ ಅದು ನಾವು ಹೇಳೋಕ್ಕಾಗಲ್ಲ. ಯಾಕಂದ್ರೆ ಇವಾಗ ಏನು ಇವ್ರ ಅಧ್ಯಕ್ಷರು ಈಗ ಮಾಡೋಂಥ ಅಭಿವೃದ್ಧಿ ಅಧಿಕಾರಿ ಅವರು ಮೇಡಮ್ ಅವ್ರು ಬಂದರೆ ವಿದ್ಯಾವತಿ ಮೇಡಮ್ ಅವ್ರು ಒಳ್ಳೆ ಕೆಲಸ ಮಾಡ್ತಾಯಿದ್ದಾರೆ. ಇನ್ನವರಿಗೆ ಯಾವುದೋ 1 ರೂಪಾಯಿ ದುರ್ಬಳಕೆ ಮಾಡ್ಕೊಂಡಿಲ್ಲ. ಮೊದಲು ಅವ್ರು ಏನು ಮಾಡಿದಾರೋ ಅದ್ರದ್ದು ಬೇಕಾಗಿಲ್ಲ. ನಮಗೆ ಇವಾಗ ಬಂದಿರೋಂಥ ಮೇಡಮ್ ಅವರಷ್ಟು ಕೆಲಸ ಒಳ್ಳೆ ಅಭಿವೃದ್ಧಿ ಯಾರೂ ಮಾಡ್ತಾ ಇಲ್ಲ. ಅದೇನು ಅವ್ರ ಮೇಲೆ ಸುಳ್ಳು ಆರೋಪ ಮಾಡಿಸ್ತಾ ಇದ್ದಾರೆ, ಅದೆಲ್ಲ ಸುಳ್ಳಿದ್ದಾರೆ. ನಾವೆಲ್ಲ ಸದಸ್ಯರು ಅವ್ರ ಪರವಾಗಿ ಇದ್ದಿದ್ದೀವಿ. ಪಂಚಾಯತಿಗೆ ಬರ್ರಿ, ಯಾವುದೇ ರೀತಿ ಡೆವಲಪ್ಮೆಂಟ್ ನಡೆದಿದೆ ನಾವು ಬೇಡ, ಸಾರ್ವಜನಿಕರು ಎಲ್ಲ ಹಳ್ಳಿಗಳಿಗೆ ಬಂದು ಒಂದು ಸಲ ವಿಸಿಟ್ ಕೊಡಿ ನೀವು ಮಾಧ್ಯಮ ಮುಖ. ಅವರು ಟೈಮ್ನಲ್ಲಿ ಏನು ಅಭಿವೃದ್ಧಿ ಮಾಡಿದಾರ, ಇವ್ರು ಬಂದ ಮೇಲೆ ಏನು ಅಭಿವೃದ್ಧಿ ಆಗ್ಯದ ಅಷ್ಟೇ ಕೇಳ್ತಾರೆ ಜನರಲ್ಲಿ. ಯಾಕಂದ್ರೆ ಯಾರ ಮೇಲೆ ಒಬ್ಬರ ಮೇಲೆ ಸುಳ್ಳು ಹೇಳಿ ಆರೋಪ ಮಾಡೋದು ಭಾಳ ದೊಡ್ಡ ತಪ್ಪು ಕೆಲಸ ರೀ. ಅಂತ ಒಳ್ಳೆ ಅಭಿವೃದ್ಧಿ ಮೇಡಮ್ ಅವ್ರು ಸಿಗಲ್ಲ ನಮ್ಗೆ. ಮೇಡಮ್ ಅವ್ರು ಏನು ಬಂದಾರಲ್ಲ ವಿದ್ಯಾವತಿ ಮೇಡಮ್ ಅವರು
ಒಳ್ಳೆ ಅಭಿವೃದ್ಧಿ ಕೆಲಸ ಮಾಡ್ತಾ ಇದ್ದಾರೆ. ಇವಾಗ ಹೊಸ್ದಾಗಿ ಇದ್ದಾರೆ ರಾಜು ಹಾಲು ಅಂತೇಳಿ ಅಧ್ಯಕ್ಷರು. ನಾವು ಆ್ಯಕ್ಚುಲಿ ನೋಡಿದ್ರು ಅವರು ಫೆನಾಲ್ದವರು ಅಲ್ಲಿ ನಾವು ರಾಜಕೀಯ ಮಾಡಕ್ಕೆ ಬಂದಿಲ್ಲ. ಇಲ್ಲಿ ಏನದ ಮೇಡಮ್ ಅವ್ರಿಗೆ ಒಂದು ಸುಳ್ಳು ಆಪಾದನೆ ಮಾಡ್ತಾ ಇದ್ದಾರೆ. ಅದಕ್ಕೋಸ್ಕರ ಎಲ್ಲ ಸದಸ್ಯರು ಬಂದಿದ್ದೀವಿ ನಾವು. ಈಗ ನಮ್ಗೆ ಹೆಂಗೆ ಅನಿಸ್ತಾ ಇದೆ ಅಂದ್ರೆ ಒಬ್ಬರು ಮೇಡಮ್ ಪ್ಯೂರ್ ಮಾತಾಡ್ತಾರೆ, ಮೇಲಧಿಕಾರಿಗಳಿಗೆ ಹೇಳ್ಬೇಕು. ಮೇಲಧಿಕಾರಿಗಳು ಮನವಿ ಪತ್ರ ಕೊಟ್ಟಿದ್ದೀವಿ ಸರ್, ಇವಾಗ ಕೊಡ್ತಾ ಇದ್ದೀವಿ. ಮನವಿ ಪತ್ರನೂ ಕೊಡ್ತಾ ಇದ್ದೀವಿ. ತಾಲೂಕ್ ಪಂಚಾಯತ್ ಯುವ ಸಾಬ್ರಿಗೆ ಕೊಡ್ತಾ ಇದ್ದೀವಿ, ಯುವ ಸಾಬ್ರಿಗೆ ಕೊಡ್ತಾ ಇದ್ದೀವಿ ರೀ. ಪ್ರತಿಯೊಬ್ಬರು ನಾವು ವಿಸಿಟ್ ಮಾಡ್ತಾ ಇದ್ದೀವಿ. ಶಿವ ಸಾಬ್ ನೀವು ಅವ್ರಿಗೆ ಸ್ಪಂದಿಸಲಾರ ಬಿಟ್ಟಿಗೆ ಬೆಂಗಳೂರು ಕೊಟ್ಟಿದ್ದಾರೆ ಅಂತ ಹೇಳ್ತಾರಲ್ಲ, ಅವರು ನೋಡಿ ಸರ್, ಅವರು ಈಗ ಅವರ ಅವಧಿಯಲ್ಲಿ ಅವ್ರು ಏನು ಮಾಡ್ಬೇಕು ಮಾಡ್ತಾ ಇದ್ದಾರೆ. ಅಲ್ಲಿ ಬಂದು ಇವಾಗ ನೋಡಿ ಸರ್ ಮೀಟಿಂಗ್ ಬ್ಯೂರೋ ರಿಪೋರ್ಟ್ RJ32 ನ್ಯೂಸ್ ಕಲಬುರಗಿ.